ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಬೋದಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ಹಾಗೂ ಸದ್ಗುರು ಶ್ರೀ ರಾಮಲಿಂಗೇಶ್ವರ ತಪೋವನದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಅಖಂಡ ಜಪ ಯಜ್ಞ ಮತ್ತು ಸತ್ಸಂಗ ಕಾರ್ಯಕ್ರಮದ ಜರುಗಲಿದೆ. ಮೊದಲನೆಯ ದಿನದಂದು ಮುಂಜಾನೆ ಕತ್ರು ಗದ್ದುಗೆಗೆ ಅಭಿಷೇಕ ಹಾಗೂ ಅಖಂಡ ಜಪಯಜ್ಞ ಪ್ರಾರಂಭವಾಗಿದೆ. ಸಾಯಂಕಾಲ 7 ರಿಂದ 10 ಗಂಟೆಯವರೆಗೆ ಪ್ರವಚನ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಆಗಮಿಸಿದ್ರು. ಪಾರಾಯಣ ಪಠಿಸಿದ ಎಸ್.ಟಿ. ಹನಂಗಡಿ ನಂದಿ ಕುರಳಿ ಅವರು ಭಾರತದ ಇತಿಹಾಸದಲ್ಲಿ 18ನೆಯ ಅಧ್ಯಾಯ ಸಿದ್ಧಾರೂಢರ ಚರಿತ್ರೆಯಾಗಿದೆ. 18 ನಂಟ ಭಾರತದ ಬಾಂಧವ್ಯವನ್ನ ಬಳಸಿದೆ. ಭಾರತದ ಸನಾತನ ಧರ್ಮಕ್ಕೆ ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅಂತಹ ಪರಂಪರೆ ಅತ್ಯಂತ ಭಾರತದ ಪುರಾತನವಾದದ್ದು ಎಂದಿದ್ದಾರೆ. ಮಾತೋಶ್ರೀ ಗೀತಮ್ಮ ತಾಯಿ ಅವರು ಪ್ರವಚನ ಹೇಳಿದ್ರು. ಕೊನೆಯದಾಗಿ ಶ್ರೀ ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಜೋಡ ಕುರುಳಿ ಮಠ ಪ್ರವಚನ ಹೇಳಿ ಮಾತನಾಡಿದ್ರು. ಈ ನರ ಜನಮನವು ತೆಗೆದು ಹರ ಜನುಮ ಪಡೆಯಲೆಂದು ಭಕ್ತರನ್ನ ಉದ್ಧಾರ ಮಾಡುವುದಕ್ಕಾಗಿ ಪೃಥ್ವಿಯ ಮೇಲೆ ಸಿದ್ಧಾರೂಢರ ಅಖಂಡ ಭಾರತವನ್ನ ಸಂಚರಿಸಿ ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ ಎಂದು ಜೋಡ ಕುರಳಿ ಅಗ್ನರು ಅಜ್ಜರು ಹೇಳಿದ್ದಾರೆ. ಅಕ್ಕಮದೇವಿ ಸತ್ತಾರ, ಬಸವಣ್ಣ ಸತ್ತಾರ, ಸಿದ್ಧಾರೂಢರು ಸತ್ತಾರೇನು? ಸತ್ತಿಲ್ಲ. ಅವರು ದೇಹ ಬಿಟ್ಟರು ಇವತ್ತು ಜೀವಂತವಾಗಿದ್ದಾರೆ. ಮತ್ತೆ ಹುಬ್ಬಳ್ಳಿಗೆ ಎಷ್ಟು ಜನ ಹೋಗ್ತಾರ ಗೊತ್ತಾ? ಲಕ್ಷ ಜನ. ಶಿವರಾತ್ರಿ ದಿನ ಕಾಲಿಡಕ್ ಜಾಗ ಸಿಗಂಗಿಲ್ಲ ಅಲ್ಲಿ. ಯಾಕೆ ಹೋಗ್ತಾರ ಹುಬ್ಬಳ್ಳಿಗೆ? ಸಿದ್ಧಾರೂಢ ಅದಾನಂತ ಹೋಗಾರೋ ಏನು ಸತ್ತಾನಂತ ಹೋಗಾರೋ? ಅದಾನಂತ ಹೋಗ್ಯಾರ. ಅದಾನನ್ನ ಕುರು ಬಾಳ ಮಂದಿಗೆ ಅನುಭವಕ್ಕೆ ಬಂದವ. ಇವತ್ತಿಗೂ ಪವಾಡ ನಡೆದವ, ಇವತ್ತಿಗೂ ಲೀಲಾ ನಡೆದವ. ಅದಾನಂತನೇ ಹೋಗಾರ. ಹೌದಿಲ್ಲ? ನಾವು ಅದೇವೇನು? ನಾವದೇವ? ನಾವು ಇದ್ರೂ ಸತ್ತೇವಿ. ಮತ್ ಹೆಂಗ್ ಉಳಿಯೋದು? ನಿನ್ನ ದಾರಿ ತೋರಿಸ್ಬೇಕಪ್ಪ ಅಂದ್ರವ್ರು. ಅವ್ರ ಮನ್ಯಾಗ ಮಾತಾಡೋ ದೇವ್ರು ಸಿದ್ಧಾರೂಢರು ಇದ್ರು. ಅವ್ರನ್ನ ಕೇಳಿದ್ರೆ ಎಲ್ಲ ಬಗೆಹರಿತಿತ್ತು. ಸಿದ್ಧಾರೂಢರನ್ನ ಬಿಟ್ಟಾರ, ಜ್ಯೋತಿಷ್ ಹೇಳೋನ್ ಕೇಳಕ್ ಹೋಗ್ಯಾರ ಇವ್ರು. ಅವಂದ ಏನಿಲ್ಲ, ಆ ಕಂಟಕ ಪ್ರಾಯನಾಗಿರುವಂತ ಮಗನ್ ತಗೊಂಡು ಹೋಗಿ ಎಲ್ಲಾರ ಬಿಟ್ಟು ಬಂದ್ಬಿಡ್ರಿ. ನಿಮ್ ಮನ್ಯಾಗ ಇಟ್ಕೊಳಕ್ ಹೋಗ್ಬ್ಯಾಡ್ರಿ. ಅವ್ವ ಒಪ್ಪಕ್ ತಯಾರಿಲ್ಲ. ಕೂಡ್ಸ್ ಹಡ್ದದ್ ಯಾರು ಬಿಟ್ಟು ಬರಕ್? ಆಕೆ ಹತ್ರು ಕರೆದ್ರು ಗಂಡ ಹಠ ಮಾಡಿ ಇದು ನಮ್ ಕಂಟಕ, ಇದನ್ನ ಯಾಕೆ ಮನೆ ಇಟ್ಕೋಬೇಕಂತ ತಗೊಂಡು ಹೋಗಿ ಊರ್ ಹೊರಗ ಒಂದು ಹಾಳು ಬಿದ್ದು ಗುಡಿಯಾಗ ಬಿಟ್ಟು ಬಂದ ಕೂಸ್. ಅಪ್ಪೋರು ಸಂಜೆಗೆ ದಿನ ಬರೋಂಗ್ ಪ್ರವಚನಕ್ಕೆ ಬಂದ್ರು. ಬಂದ್ ಕೂಡ್ಲೆ ಮೊದ್ಲ ಹುಡುಗನ ಮುದ್ದಾಡಿ ಮುಂದಿನ ಕೆಲಸ. ಇವತ್ತು ಹುಡುಗ ಕಾಣುವಲ್ದು. ಎಲ್ಲೈತ್ ಪಾಪು ಅಂತ ಕೇಳಿದ್ರು. ಆಕಿ ಗೊಳು ಅಂತ ಅಳತಾಳ. ಅವ್ರ ಅವನ ಹೆಸರು ಪಾರ್ವತವ್ವ ಅಂತ ಹೇಳಿದ್ರತ್ ನೋಡ್ರಿ ಭಕ್ತಿ ಒಳಗ ಎಂತ ಶಕ್ತಿ ಅದ. ನಮ್ಮಲ್ಲಿ ಏನಾಗಿರ್ಬೇಕ್ರಿ? ಅನುಪಮ ಅಚಲವಾಗಿರ್ತಕ್ಕಂಥ ಭಕ್ತಿ ಆಗಿರಬೇಕು, ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಆಗಿರಬೇಕು. ಈ ವೇಳೆ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಉಪಸ್ಥಿತರಿದ್ದರು. ಓಂಕಾರ ಕಾಳಗೆ, ಟಿವಿ 20 ಕನ್ನಡ ನ್ಯೂಸ್, ರಾಯಭಾಗ.